ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜ್ವಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ಪ್ರಜ್ವಲ್ ಅಂದ್ಬಿಟ್ಟಿದ್ದೀನಿ ಗಾಯ್ಸ್. ರೈಸಿಂಗ್ ಸ್ಟಾರ್ ಪ್ರಜ್ವಲ್ ಗೈಸ್. ಅದು ನೋಡಿ ಗೈಸ್, ಯಾವತ್ತೂ ಮರೆಯೋಕ್ಕಾಗಲ್ಲ. ಬಟ್ ಏನು ಮಾಡ್ತೀರಾ, ಚೇಂಜ್ ಮಾಡೋ ಅವಶ್ಯಕತೆ ಚೇಂಜ್ ಮಾಡಿದ್ದೀವಿ. ಸೊ ಅದ್ರದ್ದು ಒಂದು ಕಂಟೆಂಟ್ ಕೊಡಲೇಬೇಕು. ಯಾವತ್ತು ಕೊಡ್ತೀನಿ ಕಮೆಂಟ್ ಮಾಡಿ, ಯಾವತ್ತು ಕೊಡ್ತೀನಿ ಅಲ್ಲಮ್ಮ. ನೋಡಿ ಅಮ್ಮಂಗೆ ಹೊಟ್ಟೆ ನೋವು ಅಂತ ಇದನ್ನ ಸೀಡ್ಸ್ ಎಲ್ಲ ಹಾಕಿ ಕೊಡ್ತಿದ್ದಾಳೆ ಅಮ್ಮ. ಅದು ಕುಡಿಲೇಬೇಕು ಅದನ್ನ. ಹೊಟ್ಟೆ ಅದು ಪೇನ್ ಆದರೂ ಜಾಸ್ತಿ ಆಗುತ್ತೆ, ಮಾಡಿಕೊಡ್ತಾಳೆ ಕುಡಿಯೋದನ್ನ. ಆಯ್ತಾ? ಹಾಯ್ ಮಾಡಮ್ಮ. ಹಾಯ್ ದಿಶಾ. ಓಯ್ ಹಾಯ್ ಮಾಡ. ಹಾಯ್. ಬನ್ನಿಗೆ ಸಿಗಿ ಟಿಫನ್ನು ಲೇಟಾಗಿ ಎದ್ದಿದ್ದೀವಿ. ಟಿಫನ್ ತರಕ್ಕೆ ಹೋಗಬೇಕು. ಲೆಟ್ಸ್ ಗೋ ಟಿಫನ್ ತರಕ್ಕೆ ಹೊತ್ತು ಸ್ಪ್ಲೆಂಡರಲ್ಲಿ ಹೋಗ್ತೀವಿ. ಸ್ಪ್ಲೆಂಡರ್ ರೆಡಿ ಮಾಡಿಸ್ಬೇಕು. ಮತ್ತು ಪಾಪ ಬರ್ಡೇದು ಸೆಲೆಬ್ರೇಷನ್ಸ್ ಪ್ಲ್ಯಾನಿಂಗ್ ಎಲ್ಲ ಇದೆ. ಸೊ ಅದೆಲ್ಲ ಮುಗಿಸುವ. ಲೆಟ್ಸ್ ಗೋ. ಟಿಫನ್ನು ತಂದಿದ್ದೀನಿ. ನಾನು ತಿಂತೆಲ್ಲ ಗೈಸಿದ್ದೀವಿ. ಇವಾಗ ಒಂದು ಸ್ವಲ್ಪ ಅಲ್ಲಿ ಮುದ್ದು ಕರ್ಕೊಂಡು ಅದೊಂದು ಅವಳು ಫೋನ್ ಹೊಡೋಯ್ತಾನೆ. ಫೋನಿಗೆ ಬ್ಲಾಗ್ಸ್ಕೊಂಬರ್ಬೇಕು. ತುಂಬ ಕೆಲಸ ಇರುತ್ತೆ. ಕಡೆಗೊಂದು ಪೌಚು ಮತ್ತು ಆರ್ಡ್ರ್ ಮಾಡಿದ್ದೆ. ಸೈಡಾಕಕ್ಕೆ ಬೈ ನೀವು ಪೌಚು ಮತ್ತು ಆರ್ಡ್ರ್ ಬಂದಿದ್ದು ಅದು ಅವ್ರು ತಾರಿಸ್ತಿದ್ರು. ಈಗ ನಿಮಗೂ ಹಾಕ್ಸ್ಬೇಕಲ್ಲ ಅವಾಗ. ಐಪ್ಯಾಡು ಮತ್ತು ಐಪ್ಯಾಡ್ದು ಪೌಚು ಮತ್ತು ಇದನ್ನು ಡಂಪ ಗ್ಲಾಸು ಎರಡೂ. ಐಪ್ಯಾಡ್ಗೆ ಎಡಿಟಿಂಗು ಮತ್ತು ಏನೇ ಆದ್ರೂ ಸಖತ್ತದು ಭಯ ಆಗೋದು. ವರ್ಕ್ ಮಾಡೋಕ್ಕೆ ಸುಮ್ಮನೆ ಏನಾದ್ರು ಆಗ್ಬಿಡುತ್ತಪ್ಪ, ಯೂಸ್ ಮಾಡೋಕ್ಕೆ ಭಯ ಆಗತ್ತೆ ನನಗೆ. ಸೊ ಅದಕ್ಕೆ ಇದನ್ನು ತರಿಸ್ಕೊಂಡಿದ್ದೀನಿ. ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿರೋದು. ನೋಡಿ ಇದು ಪೊಕ್ಕ ಪೌಚು ಅಲ್ಲ, ಪೊಕ್ಕ ಪೌಚು. ಇದು ಪಕ್ಕ ಟೆಂಪಲ್ ಗ್ಲಾಸು. ಸೊ ನೋಡುವ, ಇವಳು ತಿಂಡಿನೇ ಮಾಡೋದು, ಆಟ ಆಡ್ತಾಳೆ ಇವಳು. ಇದೇ ಥರ ಪೌಚಿಂಗ್, ಇದೇ ಪೌಚು. ಅಲ್ಲಿ ಓಪನ್ ಮಾಡೋಣ ಇದನ್ನು. ಅಯ್ಯೋ ಬಿಚ್ಚಕ್ಕೆ ಆಯ್ತು ಇದನ್ನು. ಗೈಸ್ ಚೆನ್ನಾಗಿದೆ ಅಲ್ಲಮ್ಮ. ಇದು ಗೈಸ್, ಇದು ಏನು ಪ್ರಾಬ್ಲಮ್ ಆಗಲ್ಲ. ಪ್ಲಾಸ್ಟಿಕ್ ಇದು, ಫೈಬರ್ ಇದು. ಸಕ್ಕತ್ತಾಗಿದೆ. ಬಂದಿದ್ದಕ್ಕೆ ಹಾಕಿ ನೋಡೋಣ ಈಗ. ಬುಕ್ ಆಗಲಿ ಇದನ್ನು ರ್ಯಾಪ್ ಮಾಡೋಕ್ಕಾಗಲಿ ನೋಡು ಸಕ್ಕತ್ತಾಗಿದೆ ಗೈಸ್. ಲಾಕ್ ಮಾಡಿದೆ, ಇಲ್ಲಿ ಲಾಕ್ ಇರುತ್ತೆ, ಇಲ್ಲಿ ಲಾಕ್ ಮಾಡಿದೆ. ಹಿಂಗೆ ಇಕ್ಕೋಬೋದು ಅಮ್ಮ. ನೋಡಿ ಇಲ್ಲಿ ಹಿಂಗೆ ಇಕ್ಕೋಬೋದು ಗೈಸ್. ಒಳ್ಳೆ ಮಸ್ತಾಗಿದೆ. ಸೂಪರ್ ಥ್ಯಾಂಕ್ಸ್ ಪಾಪಮ್ಮ ಗಿಫ್ಟ್ ಕೊಟ್ಟಿರೋದಕ್ಕೆ. ನೀನು ಗಿಫ್ಟ್ ಏನಲ್ಲ. ಗೈಸ್ ಇಲ್ಲಿ ಹಾಯ್ ಮಾಡಿ ಹಂಗೆ ಚಾನಲ್ಗೆ ಹಾಯ್ ಮಾಡಿರಿ ಗೈಸ್. ಅವ್ರಿಗೆ ಒಂದು ಹೆಣ್ಣು ಬೇಕಂತೆ. ಮಯಣ ಇಲ್ಲಿ ಲಾಗಲ್ಲಿ ತೋರಿಸಿ ನೋಡಿ, ಇಲ್ಲಿ ಒಂದು ಹೆಣ್ಣು ಬೇಕಂತೆ ಗೈಸ್. ಯಾರು ಗರ್ಲ್ಸ್ ಪದರ್ಸ್ತಾರಲ್ಲ ಇವ್ರನ್ನ ಬ್ರದರ್ ಅಂತ ಕಮೆಂಟ್ ಮಾಡಿ. ಹಿಂಗೆ ದೇವರಡಾಗ್ಲಿದೆ ಇಲ್ಲಿ ಪಾಪಮ್ಮನ ಬರ್ಡೇದೊಂದು ಹೆಂಗೆ ಹೋಗ್ಬೇಕು ಇವೆಲ್ಲ ಹಂಗೆ ಅನ್ಸುತ್ತೆ ಗೈಸ್. ಅದೊಂದು ಬರ್ಡೇದು ಪ್ಲ್ಯಾನ್ ಮಾಡಬೇಕಾಗಿತ್ತು. ಸೊ ಬರ್ಡೇ ಪ್ಲ್ಯಾನ್ ನೋಡೋಕ್ಕೆ ಅಂತ ಬಂದಿದ್ದೀವಿ ಸ್ಪಾಟ. ಬನ್ನಿ ಅಲ್ಲಿ ಹೋಗಿ ಇಲ್ಲೇ ಮಾಡ್ಬೋದಾ ಏನು ಎಲ್ಲ ನೋಡುವ. ಚೆನ್ನಾಗಿದೆ ಎಂಟ್ರಿ ಮಸ್ತಾಗಿದೆ. ಸೊ ಪ್ಲ್ಯಾನ್ ನೋಡುವ ಹೇಗಿರುತ್ತೆ ಅಂತ. ಗೈಸ್ ಮಸ್ತಾಗಿದೆ ಇಲ್ಲಿ ಅಂತ. ಬಟ್ ಇದೆಲ್ಲ ಇನ್ಸೈಡ್ ಆಗ್ಬಿಡ್ತು. ಸೊ ಅದೊಂದು ಒಳಗಡೆ ಔಟ್ಸೈಡ್ ಆಗ್ಬಿಡ್ತು ಇದೊಂದು. ಬಟ್ ಇಲ್ಲೇ ಡೆಕೋರೇಷನ್ ಇರುತ್ತೆ, ಸಿಂಪಲ್ ಆಗಿ ಕೊಡ್ತಾರೆ ಡೆಕೋರೇಷನು. ಬಟ್ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗೈತೆ. ಬಟ್ ಇದಾದರೆ ಇದು ಸಿಂಪಲ್ ಆಗಿಬಿಡ್ತು. ಸೊ ಅದಕ್ಕೋಸ್ಕರ ಯೋಚನೆ ಮಾಡ್ತಿದ್ದೀನಿ. ನೋಡಿ ಅಣ್ಣ ಯೋಚನೆ ಮಾಡಿ ಇಲ್ಲ ಈ ಪ್ಲೇಸಲ್ಲಿ ಮಾಡ್ಬೋದು. ಈ ಪ್ಲೇಸು ಮಾಡ್ಸೋಣ. 3 o'clock ರೆಡಿ ಆಗುತ್ತಂತೆ. ಸೊ ಆಂಟ್ರೆನ್ಸ್ ಎಲ್ಲ ಮಸ್ತಾಗೈತೆ, ಎಂಟ್ರೆನ್ಸ್ ಎಲ್ಲ. ಸೊ ಅದು 3 ಗಂಟೆ ರೆಡಿ ಆಗುತ್ತೆ ಅಂತ ಏನಾಗಿಲ್ಲ, ಚೆನ್ನಾಗಿದೆ ಅಲ್ವಾ. ಬಟ್ ಅದು ನೋಡುವ ಏನಾಗುತ್ತೆ ಹೇಗಾಗುತ್ತೆ ಅಂತ. ಪ್ಲ್ಯಾನಿಂಗ್ ಚೇಂಜ್ ಮಾಡಬೇಕು ಏನು ಒಂದು ಗೊತ್ತಿಲ್ಲ. ಇವಾಗ ನಾನು ಐಪ್ಯಾಡ್ ತೊಗೊಂಡು ಮುದ್ದನ್ನು ತೊಗೊಂಡು ಪಾಪಮ್ಮನ ತೊಗೊಂಡು ಇವಾಗ ಪಾಪಮ್ಮನ ಸ್ವಲ್ಪ ನಾಳೆ ಇದಕ್ಕೆ ಬರ್ಡೇಗೆ ಸ್ವಲ್ಪ ಜನ ಪಾರ್ಲರ್ ವರ್ಕ್ ಇತ್ತು ಅಂತ ಅಂದು. ಸೊ ಅದನ್ನು ಮಾಡ್ಸೋಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಈಗ. ಇಡ್ಸ್ಕೊ ಹೊರಡುವ. ಪಾಪಮ್ಮನಿಗೆ ನೋಡಿ ಏರ್ ಬ್ರೂ ಮಾಡಿಸಿ ಏನೋ ಐಬ್ರೂನಾ ಮುಖ ಹಂಗೆ ಮಾಡ್ಕೊಳ್ಳ ಬಾಯ್ಲಿ ನೋಡಿ. ಐಬ್ರೋ ಮಾಡ್ಸ್ಕೊಂಡು ಮುಖ ಚೇಂಜ್ ಆಗ್ಬಿಡ್ತಾವೆ ಹೊಳ್ದು. ಕಾಣಿಸ್ತಿಲ್ಲಲ್ಲ ಗೈಸ್ ಇಲ್ಲಿ. ಐಬ್ರೋ ಸಕ್ಕದ ಮಾಡೋರೆ ಗೈಸ್. ಹಿಂಗೆ ಮಾಡಿಸು ಅಂತ ಹೇಳಿತ್ತು ನಾನು. ಐಬ್ರೋ ಮಾಡಿಸ್ಕೊಂಡಿರೋದಾ ಗಂಟು ತರ್ಸು. ದಪ್ಪ ಆಗ್ಬಿಟ್ರು ಗೈಸ್. ಚಾಕ್ಲೇಟ್ ತಿಂದಿರೋದು ನನಗೆ ಕೊಡ್ದಂಗೆ.
ನನ್ನ ಕ್ಲಾಸ್ ಮನೆಗೆ ಬಂದೆ ನೋಡಿ ಪಾಪಮ್ಮ ಎಲ್ಲೋಗಿದೆ ಆಟ ಆಡ್ತಾ ಇರೋದ. ಈಗ ಲಿಯೋಗೆ ವ್ಯಾಕ್ಸಿನೇಷನ್ ಮಾಡಿಸೋದಿದೆ. ಲೆಟ್ಸ್ ಗೋ. ಲಿಯೋಗೆ ಸೆಕೆಂಡ್ ವ್ಯಾಕ್ಸಿನೇಷನ್ ಮಾಡಿಸುವ. ಬೆಕ್ಕು ನಿಧಾನ ಹಿಂಗೆ ಹಿಂಗೆ ಬಂದ್ಬಿಟ್ಟು ಭಯ ಆಗುತ್ತಲ್ಲ ಹಂಗೆ ಬಂದ್ಲು. ಏ ಲಿಯೋ ನೋಡು ಸುಮ್ಮನೆ ನೋಡ್ತಾ ಇರ್ತಾಳೆ ಹೆಂಗೆ ನಿಧಾನ ಬರ್ತಾಳೆ ನೋಡು. ಇರೋ ಒಂದು ಗುದ್ದು ಲಿಯೋ ಗೊತ್ತು ಚೆನ್ನಾಗಿ ಮಾಡೋ. ಲಕ್ಷ್ಮಿ ಬಂದ್ಲ ಅಂತ ಅವ್ನ ಬೈಕ್ನ ಉಜ್ಜಾಡ್ತಾ ಇದೆಯಾ? ಲಕ್ಷ್ಮಿ ಕರಿಲ್ಲ ಈಗ. ಇಷ್ಟ ಮಾಡ್ದವನೇ ಗಾಡಿಗೆ ಚೆಲ್ಲ ಅಡುಗೆ ಮಾಡ್ತಾ ಇರೋದು. ರೆಸ್ಟ್ ಮಾಡಿ ಮಮ್ಮಿ, ರೆಸ್ಟ್ ಮಾಡ್ರೆ ಏನು ತಿನ್ನೋದ ನಾವು ಬರ್ತದೆ. ಲೆಟ್ಸ್ ಗೋ. ಈಗ ಅಲ್ಲಿ ಹೋಗಿ ವ್ಯಾಕ್ಸಿನೇಷನ್ ಇದು ಮಾಡಬೇಕು ಮತ್ತು ಕೇಕ್ ಕೊಡಬೇಕು. ಇಲ್ಲಿ ಪಾಪಮ್ಮನ ಕರ್ಕೊಂಡು ಪಾಪಮ್ಮನ ಕರ್ಕೊಂಡು ಲಿಯೋನ ಕರ್ಕೊಂಡು ಈಗ ಕಾಣಿಸ್ತಿದ್ಯಾ? ಫ್ಲಾಶ್ ಏನು ಮಾಡಿತಿಲ್ವಲ್ಲ. ಬನ್ನಿಗೆ ಇವಾಗ ನಾವು ಹಳೆ ಗಾಡಿ ಸ್ಪ್ಲೆಂಡ್ರಲ್ಲಿ ಹೋಗೋಣ. ಕಾರ ಫುಲ್ ಇಟ್ಕೊಳ್ಳೋಕ್ಕಾಗಲ್ಲ ಇವಳನ್ನ, ಅದಕ್ಕೇನೆ ಎಸ್ಕೊಳ್ಳಿಯೋ ಲಿಯೋ ವ್ಯಾಕ್ಸಿನೇಷನ್ ಮತ್ತೆ ಜ್ವರ ಬರುತ್ತೆ ಇವತ್ತು ಹಳೆ ಅವಳಿಗೆ. ಲಿಯೋನ ವ್ಯಾಕ್ಸಿನೇಷನ್ ಇತ್ತು ಅದು ಕರ್ಕೊಂಬಂದಿದ್ದೀನಿ. ಗೊತ್ತಾಯ್ತಲ್ಲ ಲಿಯೋ ನಿಂಗೆ? ಲಿಯೋ ಇಂಜೆಕ್ಷನ್ ಅಂತ ಅಲ್ಲೂ ಬೇಜಾರಾಗ್ತಿದ್ಯಾ? ಬಿಡು ಅವಳಿಗೆ ಮಾತಾಡ್ಸ್ತಿಲ್ವ ಅಲ್ಲಿ. ಲಿಯಾ ಲಿಯೋ 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 ಇಲ್ಲಿ ಇಲ್ಲಿ ತಿರ್ಗಿಲಿ. ಹ್ಞೂ ಬೇಜಾರಾಗಿ ಹಿಂಗೆ ತಿರ್ಕಂದವಳೆ. ಏಯ್ ಎತ್ಕೊ ಹಂಗಾರೆ. ಹಿಂಗೆ ಬಿಡ್ಬೇಡ ಕಣೆ, ಎತ್ಕಣೆ. ಜ್ವರ ಬಂದ್ಬಿಟ್ಟಿತ್ತು ಫಸ್ಟ್ ಇದಕ್ಕೂ ಬರುತ್ತಾ? ಒಂದು ವಾರ ಆಯ್ತು ಜ್ವರ. ಒಂದು ವಾರ ಆಯ್ತು. ಫುಡ್ ಕಡಿಮೆ ಮಾಡಿತ್ತು. ಮಾಮೂಲಿ ಮೊಸರನ್ನ. ಅಯ್ಯೋ ಇದೇ ಗ್ಯಾಸ್ ಕಷ್ಟ ಆಗುತ್ತೆ. ಆನು ಏಯ್ ಬನ್ನಿ ಅನ್ಸು. ಆನಲ್ಲ ನೋಡಿ ಅವಳವರ ಅನಿಸ್ತಾಳೆ ನೋಡಿ. ನನ್ನ ಹತ್ರ ಆನ್ಲೇ ಇಲ್ಲ ಅವಳು ಜೀವಳು. ಅಯ್ಯೋ ಏಯ್ ಆನು ಕುಡಲಾ? ಬೆಳಿಗ್ಗೆ ಐಬ್ರೋ ಮಾಡಿಸಿದ್ವಿ, ಈಗ ಲಿಯೋಗೆ ಐಬ್ರೋ ಮಾಡಿಸ್ತಿರೋದು. ಲಿಯೋ ನಿಂಗೆ ಐಬ್ರೋ ಈಗ ಗುಂಡು ಯಮ್ಮಿ ನಿನಗೆ ಐಬ್ರೋ ಈಗ ಇವಳಿಗೆ ಈಗ ಅಡುಗೆ ಹೆಂಗೆ ಆಡಲು ಈಗ ಸಿಕ್ತು. ಫುಟೇಜ್ ಸಿಕ್ತು. ಹೀಗೆ ಆಡ್ತಾಳೆ ಅವಳು. ಈಗ ಲಿಯೋ ಐಬ್ರೋ ಮಾಡ್ಸೋಣ. ಒಂದು ಲಿಯೋಗೆ ಬಿಲ್ಲು. ಲಿಯೋ ಗುಂಡು ಲಿಯೋ ಮರಿ ಲಿಯೋ ಗೊತ್ತಾ? ನಿನಗೇನಾದ್ರೂ ಇಷ್ಟ? ಯಾರು ಇಷ್ಟ? ಏಯ್ ಇವಳು ಕೂದಲು ನನಗೆ ಅದೇನೋ ಐಬ್ರೋ ಮಾಡ್ತಾರಲ್ಲ, ಅದಕ್ಕೆ ಬೇಜಾರು ಮಾಡ್ಕೊತಲ್ಲ, ಅದಕ್ಕೆ ರಫ ಮಾಡಬೇಕು. ಅದಕ್ಕೆ ನಮ್ಮ ಆಚೆ ನಿಲ್ಸವ್ರೆ. ಈಗ ಲಿಯೋಗೆ ಏನೇನು ಅಂತ ನೋಡ್ತಾಳೆ. ಬಟ್ ಈಗೇನು ಕೊಡ್ಸಲ್ಲ, ಯಾಕಂತಂದರೆ ಅದನ್ನು ಕೊಟ್ಟು ಮರಿ ದೊಡ್ಡ ಆದಮೇಲೆ ಕೊಡ್ಸೋಣ. ಅಲ್ಲೇ ಬುಕ್ ಮಾಡ್ಕೊಟ್ರಳೆ ಎಲ್ಲನೂ. ಇಲ್ಲ ಎಷ್ಟು ಗಾಡಿ ಎಲ್ಲರಿಗೆ ಸಿಂಗ್ ಐಬ್ರೋ ಆಯ್ತು. ಈಗ ಚೆನ್ನಾಗಿ ಕಾಣಿಸ್ತಾಳೆ. ಈಗ ಯಾಕೆ ಅಳ್ತಿದ್ದೆ ಲಿಯೋ? ಅಳ್ತಿದ್ದ? ನಡುಕ್ತಿದ್ದಾಳೆ. ನಿಮಗೆ ಹೇಳ್ತಾಳೆ ಅವಳಿಗೆ ನೋಡಿ. ಫೈನಲಾಗಿ ಪ್ಲ್ಯಾನ್ ಮಾಡಿದ್ದೀವಿ. ಅದೊಂದು ಫಿಕ್ಸ್ ಆಗಿತ್ತು, ಅದು ಕ್ಯಾನ್ಸಲ್ ಆಯಿತು. ಅದು ನೋಡಿ ಎಲ್ಲ ಮುರಿದಾಕ್ಬಿಟ್ಟವ್ರೆ. ಈಗ ಇದ್ರಲ್ಲಿ ಫೈನಲ್ ಆಗೈತಿ ಇಲ್ಲಿ. ಇವಾಗ ಎಡ್ಸ್ಕೊ ಈಗ ಪ್ಲ್ಯಾನ್ ಮಾಡಿಕೊಂಡು ಹೌದು ಕ್ರೇಜಿ ಆಗೈತೆ. ಒಂದು ಚಂದ್ರಪುರ ಮಸ್ತು ಅಂತ ಹೇಳ್ಬೋದು. ಇವ್ರೊಂದು ವಿಡಿಯೋ ಪ್ರಮೋಷನ್ ಮಾಡ್ತೀನಿ. ಇವತ್ತು ನಾನು ಅವಳಿಗೆ ಬರ್ಡೇ ವಿಶ್ ಮಾಡ್ತೀನಿ ಅಂತ ಅವಳು ಕನ್ಸಲ್ ಕೂಡ ಆಗ್ತಾಯಿಲ್ಲ. ಸೊ ಸಿಂಪಲ್ಲಾಗಿರೋದು ಯಾವ್ದಾರು ಒಂದು ಕೇಕ್ ತಗೊಂಡು ಹೋಗೋ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸಣ್ಣದು ಚಾಕ್ಲೇಟ್ ಇಷ್ಟ ಅವಳಿಗೆ. ಸೊ ಬನ್ನಿ ನೋಡೋಣ. ಈಗಿಂತ ಪಕ್ಕ ಅವಳು ಡಿಸೈಡ್ ಆಗಳೆ, ಕನ್ಫರ್ಮ್ ಡಿಸೈಡ್ ಆಗಳೆ. ಇವತ್ತು ಮಾಡ್ತೀನಿ ಅಂತ ಅವಳಿಗೆ ಗೊತ್ತೇ ಇಲ್ಲ. ಈ ಕಡೆ ಇಲ್ಲ ಮುದ್ದು ಆ ಕಡೆನೇ. ಈಗ ಯಾವ್ದಾರು ಒಂದು ಸೆಲೆಕ್ಷನ್ ಮಾಡೋಣ. ಈಗ ಸೆಲೆಕ್ಷನ್ ಮಾಡಿದ್ದೀನಿ. ಸೊ ಇದು ನಾನು ರೆಡ್ ವೆಲ್ವೆಟ್ ಇಷ್ಟ, ನನಗಿಷ್ಟ. ಬಟ್ ನನಗೆ ಇಷ್ಟ ನೋಡ್ಬಾರ್ದು. ಇವಾಗ ಅವಳು ಇಷ್ಟ ನೋಡೋದು, ಚಾಕ್ಲೇಟ್ ಇಷ್ಟ. ಸೊ ಅದಕ್ಕೆ ಈಗ ಚಾಕ್ಲೇಟ್ನ ಸೆಲೆಕ್ಷನ್ ಮಾಡ್ತಾಯಿದ್ದೀನಿ. ಸೊ ಇಬ್ಬರೇ ಆಗಿರೋದ್ರಿಂದ ಈ ನಂಬರ್ ಮಲ್ಟಿಟ್ಟು ಕಲ್ತಿನಲ್ಲ. ಸೊ ಅದಕ್ಕೆ ಅದನ್ನು ಫೈನಲ್ ಮಾಡ್ತಾಯಿದ್ದೀನಿ. ಈಗ ಅದು ತೊಗೊಂಡು ನೆಕ್ಸ್ಟ್ ಏನೇನು ಎಡ್ಸ್ಕೊ ಚಾಕ್ಲೇಟ್ ಕೊಡ್ಕೊಡೋಣ. ಆಮೇಲೆ ನಾಳೆ ಚಾಕ್ಲೇಟ್ ಕೊಟ್ಟು ತಿನ್ನಬೇಕು ಮೇಲೆ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಗೊತ್ತಾ? HBD ಬರ್ತಾಯಿದ್ದಾ? HBD
ಹ್ಯಾಪಿನೆಸ್ ಬರೀಬೇಕು ನಾನೇ ಎಷ್ಟು ನೋಡಿ HBD ಮೈ ಏನು ಹ್ಯಾಪಿನೆಸ್ ಸ್ಪೆಲ್ಲಿಂಗ್ ಕರೆಕ್ಟ್ ತಾನೆ ಗೈಸ್ ಪಾಪು ಉಮ್ಮ ಇದಾ ಇದ್ರವ್ರಿಗೆ ಅರ್ಥ ಆಗಿಲ್ಲ ಅದಕ್ಕೆ ಏನಕ್ಕೆ ಹಾಕೊಂತಾರೆ PAPUMA ಪಾಪುಮ್ಮ ಅಂತ ಹೇಳಿದ್ವಿ ಮೈ ಹ್ಯಾಪಿನೆಸ್ ಪಾಪುಮ್ಮ ಸೂಪರ್ ಬೈ ಕ್ರೇಜಿ ಗುಡ್ ಕರೆಕ್ಟ್ ಆಗಿದೆ ಈಗ ಇಸ್ಕೊ ನೀಟಾಗಿ ಪ್ಯಾಕ್ ಮಾಡಿ ಆಮೇಲೆ ನಾನು ನೀಟಾಗಿ ಹಿಡ್ಕೊಂಡು ಹೋಗ್ಬೇಕು ಏನ ಬೈ ಏನು ಲವ್ ಫೇಲ್ಯೂರಾ ಅದು ಬರೀಬೇಕು ನಗಾಡ್ತಿದ್ದೀರಲ್ಲ ಅದಕ್ಕೆ ಹಾಕ್ಬೇಕಾದ್ರೆ ನಗಾಡ್ತಿದ್ರು ಅದಕ್ಕೇನೆ ತಗೊಂಡು ಇಸ್ಕೊ ಈಗ ಓಡ್ತಾ ಇದ್ದೀವಿ ಈಗ ಇಷ್ಟು ಪ್ಯಾಕ್ ಮಾಡಿದೆ ಈಗ ಇದನ್ನ ನಾನು ಬಚ್ಚಿಡಿದೆ ಈಗ ಬಚ್ಚಿಡೋದೇ ಇದು ನಂಗೆ ಗೊತ್ತಾಗ್ಬಿಡ್ತಾಳೆ ಹೆಂಗೆ ಗೊತ್ತಾಗ್ಬಿಡುತ್ತೆ ಅವಳಿಗೆ ಇದನ್ನೀಗ ಮುದ್ದು ಜವಾಬ್ದಾರಿ ಮುದ್ದು ನೀವು ಎಸ್ಕೋಬೇಕು ಇದನ್ನ ಹೆಂಗಾರ ಬಚ್ಚಿಡ್ಬೇಕು ಇದನ್ನ ಈಗ ನೀವು ಈಗ ಗೊತ್ತಾ ನಾಳೆನೂ ಒಂದು ಕೇಕ್ ರೆಡಿ ಮಾಡಬೇಕು ಇವತ್ತು ಒಂದು ಕೇಕ್ ರೆಡಿ ಮಾಡಬೇಕು ಬಟ್ ಅದರಲ್ಲಿ ಏನೋ ಪ್ರಾಬ್ಲಮ್ ಆಗಿರೋದು ಪ್ರಾಬ್ಲಮ್ ಏನಿಲ್ಲ ಬಟ್ ಕೇಕ್ ವೇಸ್ಟ್ ಆಗುತ್ತೆ ಇದು ನೋಡಿ ಈಗ ಇಷ್ಟು ಚಿಕ್ಕ ಸಿಗಲಿಲ್ಲ ಇದನ್ನು ಕೂಡ ನಾಳೆ ಇದನ್ನು ಯಾರು ತಿಂತಾರೆ ಹೋಗ್ತೀವ ಇದೊಂದು ಮತ್ತು ಇದಾದಮೇಲೆ ನಾಳೆಗೂ ಯಾರು ಇನ್ವೈಟ್ ಮಾಡಿಲ್ಲ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟು ನಮ್ಮ ಟೀಮ್ ಹುಡುಗರು ಇಷ್ಟೇ ಜಾಸ್ತಿ ಏನಿಲ್ಲ ಅದು ವೇಸ್ಟ್ ಆಗುತ್ತೆ ಅದೊಂದು ಬೇಜಾರು ಅಷ್ಟೇ ಕೇಕ್ ವೇಸ್ಟ್ ಆಗುತ್ತಲ್ಲ ಅಂತ ಈಗ ಹಂಚೋಕೋರು ಹಂಚಾಗೆ ತಿನ್ನೋರು ಇಲ್ಲಿ ಯಾರು ಇರಲ್ಲ ಮುದು ಯಾರು ತಿನ್ನಲ್ಲ ಬೇಡ ಬೈ ಅಂದ್ಬಿಡ್ತಾರೆ ಸೊ ತಗೋತಾರೆ ಬಟ್ ಹಂಗೆ ಬನ್ನಿ ಈಗ ಮನೆಗೆ ಹೋಗಿ ನೋಡ್ಬಿಟ್ಟು ಈಗ ನಾಳೆದು ಇನ್ನೇನಿಲ್ಲ ನಾಳೆ ಎಲ್ಲ ಫುಲ್ ಪ್ಲ್ಯಾನ್ ಮಾಡಿದ್ದೀನಿ ಪರ್ಸ್ನಲ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಅದೇ ನಾಳೆದು ಇನ್ನೇನು ತಲೆಗೆ ಎಸ್ಕೊಳ್ಳೋಂಥದ್ದೇನಿಲ್ಲ ನಾಳೆ ಅದೊಂದು ಬ್ಯಾನರ್ ಒಂದು ಮಾಡಿಸ್ಬೇಕು ಅವ್ರ ಫೋಟೋದು ಅದೊಂದು ಪ್ಲ್ಯಾನ್ ಮಾಡಿದ್ದೀನಿ ಮತ್ತು ಈವೆಂಟರ್ಗೆ ಹೇಳಬೇಕಾದ್ರೆ ಏನು ಮಾಡುವ ನಮ್ಮಮ್ಮನಿಗೆ ಗೊತ್ತು ಅಮ್ಮ ಹೇಳ್ಬೇಡ ಏನು ಮಡಗಿದ್ದೀನಿ ಇವಾಗ ಬನ್ನಿ ಪಾಪಮ್ಮ ಏನು ಮಾಡಿದಿರಿ ಬಸ್ ನೀವು ನೋಡಿ ಗಾಯ್ಸ್ ತಲೆ ಮಾಡ್ದಿರೋದ ಫೋನ್ ಮಾಡ್ತಾಳೆ ಗಾಯ್ಸ್ ಮೇಕಪ್ ಮೇಕಪ್ ಮಾಡ್ತಿತ್ತಿಲ್ವಾ ಇದು ಯಾಕೆ ಹಿಂಗೆ ರಫ್ ಮಾಡ್ಕೊತಿದ್ದೀರನ್ನ ಬರೀ ಮುದ್ದು ಫೋಟೋ ಅಂತ ಕೊಡ್ಬಾ ಈಗ ಅಂತ ಹೇಳು ಫೋಟೋ ನಾಳೆ ಸ್ಟೇಟಸ್ ಹಾಕೋಕೆ ಬಾ ಹೇಳಂಗಿಲ್ಲ ಆಯ್ತಾ ಪಕ್ಕನ ನೋಡಿ ಗೈಸ್ ಮುದ್ದು ಗೈಸ್ ಮೇಲೋಗಳು ಏನೋ ತಂದೀನ ಅಂತ ನೋಡಕ್ಕೆ ಅಮ್ಮ ಮೇಲೋಗಳ ಮನೆ ತಂದಿ ಅಂತ ನೋಡಕ್ಕೆ ಅದೇ ಬೇರ್ ಬಾಟ್ಲಿ ಇದವಲ್ಲ ನಮ್ಮ ಪುಷು ಬರ್ಡೇಲಿ ಕೊಡ್ತಿರೋದು ನಮ್ಮ ಫ್ರೆಂಡ್ಸ್ಗಳು ಅದೇ ತಗೊಂಬ ಲಕ್ಷು ನಾಳೆ ಯಾವ ಬರ್ಡೇ ಮುಂದೆ ಅಲ್ಲಿ ಹತ್ಕೊಂಡು ಹೋಗ್ತಿದ್ದಾಳ ಹಂಗೆ ಇಲ್ಲಿ ಅಲ್ಲಿ ಮುಂದೆ ಓ ಕೆನಪಿಗೆ ಮುಂದೆ ಅದ್ರ ಮೇಲೆ ಹೋಗ್ತಿದ್ದಾಳೆ ಹೊಡಿಬೇಡ ಅಂತಾಳೆ ಹೊಡಿಬಾರ್ದು ಊಟ ಮಾಡ್ತಿದ್ದೀವಿ ಎಸ್ಕೋ ಫಸ್ಟ್ ಊಟ ಮಾಡುವ ಅಲ್ಲಿ ಅವನಲ್ಲ ಮಾತಾ ಚಿಂತ ಊಟ ಕೊಟ್ಬಿಟ್ಟಿದ್ದೀನಿ ಹಿಂಗಂದೆ ಒಬ್ಬಮ್ಮ ಫುಲ್ ತಿನ್ನೋದಿದ್ಕೆ ಹುಡುಗ ಇವಳು ಆಡ್ತಾಳೆ ಹೆಂಗೆ ಆಡ್ತಾಳೆ ಈ ಸಲ ವ್ಯಾಕ್ಸಿನ್ಸ್ಗೆ ಏನೂ ಆಗ್ತಿಲ್ಲ ಅವಳಿಗೆ ಬೈಲಿ ಗೈಸ್ ರಾತ್ರಿ ಏನು ಮಾಡೋದ್ವಾ ನಾನು ಮಾಡಿತ್ಲ್ವಾ ಅಂತ ಹೇಳ್ತಾಳೆ ನಾನೇ ಮಾಡ್ತಿದ್ದೀನಿ ಗೈಸ್ ಹಂಗಾದ್ರೆ ಏನಾರ ಮಾಡ್ಬೇಕಾ ನಾನು ನೋಡಿ ಗೈಸ್ ಕಾಲಿಗೆ ಏನೇನು ಹಾಕತ್ತಿರೋದ ನೈಲ್ ಪಾಲಿಶ್ ಕೂಡ ಮೇಡಮ್ ಬರ್ಡೇ ಸೆಲೆಬ್ರೇಷನ್ ಹಿಂಗೆ ನಡೀತಾ ಇದೆ ಸೆಲೆಬ್ರೇಷನ್ ಅಂತೀನಿ ತಯಾರಿ ಹಿಂಗೆ ನಡೀತಾ ಇದೆ ಈಗ ನಾನು ಸ್ವಲ್ಪ ಹೆಲ್ಪ್ ಮಾಡಬೇಕಂತೆ ಇದು ಹಾಕಕ್ಕೆ ಕೊಡು ಹೆಲ್ಪ್ ಮಾಡ್ತೀನಿ ತೋರಿಸು ಲೈಫ್ ಇದೆ ಫಸ್ಟ್ ಟೈಮಲ್ಲ ಅಷ್ಟು ನೋಡ್ತಿರೋದು ಕ್ರೇಜ್ ಆಗಿದೆ ಗೈಸ್ ಕಾಲ್ದು ಎಷ್ಟು ಗಂಟೆ ಕಾಣ್ತೈತೆ ಮುಖತನ ನೋಡಿ ಇಲ್ಲಿ ಕೈ ನೀನು ಹಾಕತ್ತೈತಾರ ಏನು ನಿಂಗೂ ಬೇಕಾಯ್ತಾರಾ ರೇ ನೀವು ಹುಡ್ಕೊಂಡು ಹುಡ್ಕೊಂಡು ನೀನು ಗುಮ್ಮ ಏನು ನೋಡಿ ಗೈಸ್ ಲಂಗು ಹಾಕೋಂತ ಕೂತಿರೋದು ಇವನು ಅದು ಸೋನಮ್ಮಂಗೆ ಮಾತ್ರ ಗುಜ್ಮೋ ಗೈಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ನಮ್ಮ ವ್ಲಾಗಲ್ಲಿ ಬರ್ಡೇ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ ಲೆಟ್ಸ್ ಗೋ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಯೂ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ನೋಡಿ ಅಷ್ಟು 12 ಗಂಟೆ ಇದ್ದಿರು ಅಂತ ಹೇಳ್ತಿರೋದ ಗುಡ್ ನೈಟ್ ಮಲ್ಕೋ ನಾನು ವ್ಲಾಗ್ ಏನು ಮಾಡಬೇಕು ಇವಾಗ ನಮ್ಮಪ್ಪಗೆ ಫೋನ್ ಮಾಡಿ ಗಾಡಿ ಏನೋ ಆಗೈತೆ ಅಂತ ಕಳಿಸ್ತಾ ಇದ್ದೀನಿ ಆಮೇಲೆ ಪಾಪು ಬಂದ್ಬಿಡ್ತಾಳೆ ನಾವು ಬರ್ತೈತೆ
ಹಾಂ ಬಂದಿರು. ತಿನ್ನೋಕ್ಕೇನು ಮಡಗಿಲ್ಲ ಅಮ್ಮ. ಜಗಳ ಕೊಡು. ಹಾಂ ಚಾಕ್ಲೇಟು ಮಡಗಿದ್ರೆ ಒಂಥರ ಏನು ಹೋಗ್ಬೋದು, ಕ್ರೇವಿಂಗ್ಸ್ ಆಗ್ಬಿಡುತ್ತೆ ಗೈಸ್. ಅದಕ್ಕೆ ಮಾಡಲಿಲ್ಲ. ವಿಶ್ ಮಾಡೋಣ ಗೈಸ್ ಪಾಪ, ಅದಕ್ಕೇನೆ ಇದ್ದೆ. ಅದೇನು ಬ್ಲಾಗಲ್ಲಿ ಹೇಳ್ಬೇಕಲ್ಲ, ಏನು ಅದಕ್ಕೋಸ್ಕರ ಮಲಗಿಲ್ಲ. ಈಗಲೇ 5 ನಿಮಿಷ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾವಳೆ. ಏನೇನೋ ನಾನು ಮಲಗಿಲ್ಲ, ಲೇಟಾಗಿ ಎಡಿಟಿಂಗ್ ಅದು ಇದು ಅಂತ. ನೋಡಿ ಗೈಸ್, ಇಲ್ಲ ಅಲ್ಲಿ ಹೋಗ್ಬೇಕಂತೆ, ಎಲ್ಲಿಗೆ ಹೋಗ್ಬೇಕಂತೆ, ಎಲ್ಲಿ ಗೈಸ್ ಇಲ್ಲಿ ನೋಡಿ ಗೈಸ್ ಇವಳಿಗೆ. ಆಯ್ತು ಬೈ, ಏನು ಬೇಕು ನಿನಗೆ? ನಾನು ತಗೊಡ್ತೀನಿ ಬಾ. ನಾನು ತಗೊಡ್ತೀನಿ ಬಾ. ನಿನಗೆ ಇವತ್ತೇನು ಕೆಲಸ ಮಾಡಬಾರ್ದು ನೀನು. 12 ಗಂಟೆಯಿಂದ ನೀನು ಏನು ಕೆಲಸ ಮಾಡಬಾರ್ದು. 12 ಗಂಟೆಯಿಂದ 12 ಗಂಟೆ ಇಲ್ಲ ನೀರು ಕುಡಿಬೇಕಾಯ್ತು. ಶಾಕ್. ಹ್ಯಾಪಿ ಬರ್ಡೇ ಎದ್ಕೋ. ಕರೆಕ್ಟಾಗಿ ನೀನು 1 ನಿಮಿಷ ಇದೆ ಗೈಸ್. ಸರ್ಪ್ರೈಸು ಅಲ್ಲಿ ಗೊತ್ತಾಗ್ಬಿಡುತ್ತೆ ಅವಳಿಗೆ. ಮಂಗ ಗಾಯ್ಸ್, ಹ್ಯಾಪಿ ಬರ್ಡೇ ಟು ಯು. ನಾನು ಮುಳುಗಿರ್ತೀನಿ ತೋರಿಸಿ. ಅದೆಲ್ಲ ಡೊವೆಲ್ಲ ಯಾಕೆ, ಇರೋದು ಪ್ಯಾಕ್ ಆಗಿರಬೇಕು ಅಲ್ವಾ. ಒಂದು ಕವರ್ ಸೌಂಡ್ ಬರ್ತಿತ್ತಲ್ಲ, ಏನು ಅಂತ ಮಾಡಲೇಬೇಕಾಗಿತ್ತು. ನಾನು ಬಂದೆ ಕವರ್ಗೆ ಸೌಂಡ್ಗೆ ಏನು ಮಾಡಲಿ, ನಾನು ಎಲ್ಲ ಸೈಲೆಂಟ್ ಆಗವ್ರೆ. ನಮ್ಮ ಅಮ್ಮರ ಇದು ಬಂದಿದ್ರೆ ಅವ್ರು ಹೆಲ್ಪ್ ಮಾಡ್ಬೇಕಾಯ್ತು. ನಮ್ಮ ಅಪ್ಪ ಅಂತೂ ಮಲ್ಕತ್ತು ಟೈರ್ಡ್ ಆಯಿತು ಅಂತ. ಅವ್ರು ಯಾರು ಬರಲಿಲ್ಲ. ಯಾರು ಬಂದರೆ ಹೆಲ್ಪಿಂಗ್ ಅವ್ರು ಏನೋ ಕೆಲಸ ಮಾಡ್ತಾರೆ ಅನ್ಕೋಬೋದಾಯ್ತು. ಇಬ್ಬರು ಬರಲಿಲ್ಲ. ಸೊ ಬಾ ಈಗ. ಐಸಿಗೆ 1 ನಿಮಿಷ ಇದೆ ನೋಡಿ. ಫೇವ್ರೇಟ್ ಟೈಪ ತಂದಿರೋದು ಏನು ಅಂತ ನೋಡು. ಮೇಲೆ ಏನು ಬರ್ತಿದ್ದೀನಿ ನೋಡು. ಮ್ಯಾಚಸ್ ತಗೊಬರ್ತೀನಿ. ಟೈಮ್ ಆಗ್ಬಿಡುತ್ತೆ. ಕಾಯ್ಸಮ್ಯಾಗೆ 1 ನಿಮಿಷ ಅಷ್ಟೇ ಇರೋದು. ಹಾಂ ಗೈಸವ್ರಿಗೋಸ್ಕರ ಪಟಾಕಿ ಹೊಡಿತಾ ಇದ್ದಾರೆ ಇವಾಗ. ಎತ್ಕೋ ಕರೆಕ್ಟಾಗಿ 12 ಆಯ್ತು ಇವಾಗ. ಅಚ್ಚು ಬೇಗ ಅಚ್ಚು. ಹ್ಯಾಪಿ ಬರ್ಡೇ ಟು ಯು. ಅಯ್ಯೋ ಅವನಾಗ ಅಂದೆ ನಿಲ್ಸ್ಕೊದಿನೋ ಹಾಕೊಬಿಟ್ಟಿರೋದಕ್ಕೆ ನಾಳೆದಕ್ಕೆ ನೋಡಿ. ಅಯ್ಯೋ ತೆಗಿಯೋಕೆ ಹೆಂಗೆ ಆಡ್ತಿರೋದು. ಹಾಂ ಕಚ್ಚು. ಅಯ್ಯೋ ಅದು ಹಿಂಗೆ ಕಚ್ಚೋದಕ್ಕೆ ನಾನು ನೆಕ್ಸ್ಟ್ ವರ್ಷ ಬರ್ಡೇ ಆಗುತ್ತೇನಪ್ಪ. ಅಯ್ಯೋ ನೋಡಿ ಸರಿ. ಥೂ ನೀನಲ್ಲಿ ಕಚ್ಚಿರೋದಂಗೆ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಬಿಡು ರೆಡಿ ಮಕ್ಕಳಿಗಂತೆ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಪಾಪು. ಬರ್ದಿರೋದು ಹ್ಯಾಪಿ ಬರ್ಡೇ ಮೈ ಹ್ಯಾಪಿನೆಸ್. ಕಟ್ ಮಾಡಿ. ಕಟ್ ಮಾಡೋದಲ್ಲ ಇದು. ಕಟ್ ಮಾಡಿ ಗೈಸ್, ಕಟ್ ಮಾಡ್ತಿದ್ದಾರೆ ಈಗ. ಹ್ಯಾಪಿ ಬರ್ಡೇ ಇರು. ಹ್ಯಾಪಿ ಬರ್ಡೇ ಟು ಮೀ. ಹ್ಯಾಪಿ ಬರ್ಡೇ ಟು ಯು. ಫೇವ್ರೇಟ್ ಚಾಕ್ಲೇಟ್ ಗೈಸ್ ಇದಿರೋದು ನೋಡಿ. ಹ್ಯಾಪಿ ಬರ್ಡೇ ಟು ಯು. ಫಸ್ಟ್ ಬರ್ಡೇ ನಾನು ಮಾಡ್ತಾ ಇರೋದು. ಸೊ ಇವಾಗ ಟೈಮ್ 12 ಆಗಿದೆ. ಸೊ ಬರ್ಡೇ ರಚ್ಚು 19, ನಾನು 18th ನೈಟ್ ಅಂದರೆ 12 o'clock ಇವತ್ತು ಕೇಕ್ ಕಟ್ ಮಾಡಿಸಿದ್ದೀನಿ. ಸೊ ಸಿಂಪಲ್ಲಾಗಿ ಸೂಪರಾಗಿ ಕ್ಯೂಟಾಗಿ ಮಾಡಿ ನನಗೆ ಅನಿಸುತ್ತೆ. ಸೊ ಅವಳ ಒಪಿನಿಯನ್ ಕೇಳಿಸೋಣ. ಹೇಗೆ ಅನಿಸ್ತಮ್ಮ ಸರ್ಪ್ರೈಸ್ ಹೆಂಗಿತ್ತು? ಆ ಕವರ್ ಸೌಂಡ್ ಒಂದು ಹಿಂಗೆ ಮಾಡ್ತಲ್ವಾ? ತಿನ್ನು ಒನ್ಸ್ ಮೋರ್ ಅಮ್ಮ. ಈಗ ನೆಲ್ ಪಾಲಿಶ್ ಬೇರೆ ಹಾಕ್ಬಿಟ್ಟಿದ್ರೆ ಗೈಸ್, ಇದು ಮಾಡೋಕ್ಕೆ ಕಷ್ಟ, ಏನೂ ಆಗಲ್ಲ. ಹ್ಯಾಪಿ ಬರ್ಡೇ. ಓಕೆ, ಲವ್ ಯು. ಓಕೆ, ಇವತ್ತಿನ ಬರ್ಡೇ ನೈಟ್ ಬರ್ಡೇ ಸೆಲೆಬ್ರೇಷನ್ ಆಗಿತ್ತು. ಇವತ್ತಿನ ಬರ್ಡೇ ನಿಮ್ಗೆ ಇಷ್ಟ ಆಗಿದೆ ಗೊತ್ತಿಲ್ಲ, ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.